ಬೆಂಗಳೂರಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿ ವಿರುದ್ಧ ಮಾತನಾಡಿದ್ರೆ ದೇಶ ವಿರೋಧಿ, ಇದು ಅವರ ವೈಫಲ್ಯವನ್ನ ಮುಚ್ಚಿಕೊಳ್ಳಲು ಕೊಡುವಂತ ಹೇಳಿಕೆ. ಬೆಂಗಳೂರಲ್ಲಿ ಬಿಜೆಪಿ ವಿರುದ್ಧ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರ ವಾಗ್ದಾಳಿ. ಭಾರತ ಪಾಕ್ ಯುದ್ಧವನ್ನ ನಿಲ್ಲಿಸಿದ್ದು ಟ್ರಂಪ್ ಅಂತ ಹೇಳ್ತಾರೆ. ನಾವು ಅಮೆರಿಕ ಹೇಳಿದ್ದನ್ನ ಅಲ್ಲಗಳೆಯೋದಿಲ್ಲ. ದೇಶಕ್ಕಾಗಿ ಯುದ್ಧ ಆರಂಭಿಸಿದ್ದೇವೆ, ನಮ್ಮ ಗುರಿ ಈಡೇರಿದ್ಯಾ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಪಾಕಿಸ್ತಾನವನ್ನ ನಾವು ಹಾಗ್ ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಅವರು ಮತ್ತೆ ದುಸ್ಸಾಹಸ ಮಾಡೋಕೆ ಅವಕಾಶವನ್ನ ನೀಡಿದ್ದೀರಿ. ಬೆಂಗಳೂರಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಹೇಳಿಕೆ. ದೇಶಕ್ಕಾಗಿ ಯುದ್ಧ ಆರಂಭಿಸಿದ್ದೇವೆ, ನಮ್ಮ ಗುರಿ ಈಡೇರಿದ್ಯಾ, ಪಾಕಿಸ್ತಾನವನ್ನ ಹಾಗ್ ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಅವರು ಮತ್ತೆ ದುಸ್ಸಾಹಸ ಮಾಡೋಕೆ ಅವಕಾಶವನ್ನ ಕೊಟ್ಟಿದ್ದೀರಿ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಬೆಂಗಳೂರಲ್ಲಿ ಕೃಷ್ಣ ಬೈರೇಗೌಡರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡಿ ಕೇಳಿ, ಬಿಜೆಪಿಯವರನ್ನ ಯಾರೇ ಪ್ರಶ್ನೆ ಮಾಡಿದ್ರು ಅದು ದೇಶ ವಿರೋಧಿ ಅಂತ ಬಿಂಬಿಸೋದು ಅವರ ವೈಫಲ್ಯಗಳನ್ನ ಮುಚ್ಚು ಹಾಕೊಳ್ಳೋದಿಕ್ಕೆ. ಯಾರೇ ಪ್ರಶ್ನೆ ಮಾಡಿದ್ರು ಅವರನ್ನ ದೇಶ ವಿರೋಧಿಗಳು ಅಂತ ಬ್ರ್ಯಾಂಡ್ ಮಾಡೋದನ್ನ ಅವರು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಆದರೆ ನಾವು ಎತ್ತಿರುವಂತ ಪ್ರಶ್ನೆ, ಇವತ್ತು ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ, ನಾವು ಮಧ್ಯಪ್ರವೇಶ ಮಾಡಿ ಭಾರತವನ್ನ ಹಿಂದಕ್ಕೆ ಸರಿಸಿದ್ದೇವೆ ಯುದ್ಧ ಕದನ ವಿರಾಮದ ಕಡೆಗೆ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಪಾಕಿಸ್ತಾನದವರು ಅವರು ನಾವು ಗೆದ್ದಿದ್ದೀವಿ ಅನ್ನೋ ಥರ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದಾರೆ. ನಾವು ಕೇಳೋದು ಇಷ್ಟೇ, ನಾವು ಪಾಕಿಸ್ತಾನಕ್ಕೆ ಇನ್ನೊಂದು ಬಾರಿ ಭಾರತದ ಆಂತರಿಕ ವಿಷಯದಲ್ಲಿ ಮೂಗು ತೂರಿಸದ ಹಾಗೆ ಮತ್ತೊಮ್ಮೆ ಭಯೋತ್ಪಾದನೆಯ ದುಸ್ಸಾಹಸ ಮಾಡಬಾರದು ಅನ್ನುವಂಥ ಪಾಠ ಕಲಿಸ್ಬೇಕು ಅಂತ ಕದನ ಆರಂಭ ಮಾಡಿದ್ದು. ಆ ಗುರಿ ಈಡೇರಿದೆಯಾ ಅಂತ ನಾವು ಪ್ರಶ್ನೆ ಕೇಳ್ತಾ ಇದ್ದೇವೆ. ಅದು ದೇಶದ ಹಿತದೃಷ್ಟಿಯಿಂದ ದೇಶದ ಸಾರ್ವಭೌಮತೆಯ ಬಗ್ಗೆ ನಾವು ಪ್ರಶ್ನೆ ಕೇಳುವಾಗ ನಮ್ಮ ಬಾಯಿ ಮುಚ್ಚೋದಕ್ಕೆ ಅವರು ಈ ರೀತಿಯಾದಂಥ ಆರೋಪ ಮಾಡ್ತಾರೆ. ಈಗ ಅವರು ಈಗ ಏನು ಅಮೇರಿಕಾದವ್ರನ್ನ ಕೇಳಿ ನಾವು ಅವ್ರು ಹೇಳಿದ ಕೂಡಲೇ ಸ್ಕೂಲಲ್ಲಿ ಮೇಸ್ಟ್ರು ಕೂತ್ಕೊ ಅಂದ ಕೂಡಲೇ ಮಂಡಿ ಊರಿಗೆ ಕೂತ್ಕೊಳ್ಳೋದು ನಮ್ದು ಆಗಿದ್ರೆ, ಹಾಗಾದ್ರೆ ಅವ್ರನ್ನ ಕೇಳಿ ಕದನ ಆರಂಭ ಮಾಡಿದ್ದೇವ ಅಥವಾ ಅವ್ರಿಗೋಸ್ಕರ ಕದನ ಮಾಡ್ತಾ ಇದ್ದೇವೆ, ಭಾರತದ ಹಿತಕ್ಕಾಗಿ ಮಾಡ್ತಾ ಇದ್ದೇವೆ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ಅವರು. ಅಮೆರಿಕ ಹೇಳಿರೋದನ್ನ ಇಲ್ಲಿವರೆಗೂ ಇವರು ಅಲ್ಲಗೇಳೋದಿಲ್ಲ. ಜೊತೆಗೆ ಇನ್ನೊಂದು ಏನಾಗಿದೆ, ಕಾಶ್ಮೀರ ಭಾರತದ ಭಾಗ, ಅವಿಭಾಜ್ಯ ಅಂಗ. ನೀವು ಅಖಂಡ ಭಾರತ ಅಂತ ಮಾತಾಡ್ತೀರಿ, ಕಾಶ್ಮೀರ ಭಾರತದ ಭಾಗ ಆಗಿರೋವಾಗ ಈಗ ಅಮೆರಿಕ ಹೇಳ್ತಾ ಇದೆ ಕಾಶ್ಮೀರ ಇಶ್ಯೂನು ಡಿಸ್ಕಸ್ ಮಾಡೋಣ ಅಂತ. ಕಾಶ್ಮೀರಲ್ಲಿ ಡಿಸ್ಕಸ್ ಮಾಡಕ್ಕೆ ಏನಿದೆ?